ಎಲ್ಲರಿಗೂ ನಮಸ್ಕಾರ. ನಾನು ಈ ಅರ್ಬಾಬ್ ಯೂಸರ್ ಆ್ಯಪ್ನ ಯಾವ ಥರ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಬೇಕಂತ ಹೇಳ್ತೀನಿ ತಮಗೆ. ಇಲ್ಲಿ ಫಸ್ಟು ಇದು ಪ್ಲೇಸ್ಟೋರಿಂದ ಡೌನ್ಲೋಡ್ ಆದ ನಂತರ ಇಲ್ಲಿ ಸೈನ್ ಅಪ್ ಹಿಯರ್ ಅಂತ ಇದೆ. ಇಲ್ಲಿ ಸಿಂಪಲ್ಲಾಗಿ ಒತ್ತಿದರೆ ನಮ್ಮ ಹೆಸರನ್ನು ಹಾಕಬೇಕಿಲ್ಲಿ. ಹೆಸರು ಹಾಕಿದ ನಂತರ ಇಮೇಲ್ ಅಡ್ರೆಸ್ ಕೇಳುತ್ತೆ. ಇಮೇಲ್ ಅಡ್ರೆಸ್ನ ಹಾಕಬೇಕು. ನಂತರ ನಂಬರ್ ಹಾಕಬೇಕು. ನಂಬರ್ ಹಾಕಿದ ಮೇಲೆ ಪಾಸ್ವರ್ಡ್ ಕೊಟ್ಕೋಬೋದು. ಕನ್ಫರ್ಮ್ ಪಾಸ್ವರ್ಡ್. ಐ ಅಗ್ರಿ ವಿತ್ ಅಂತ ಓದಿದ ಮೇಲೆ ಬೇಕಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಓದ್ಬೋದು. ಸೈನ್ ಅಪ್ ಮಾಡಿದ ನಂತರ ನಮಗೊಂದು ಪಾಸ್ವರ್ಡ್ ಬರುತ್ತೆ. ಈ ಪಾಸ್ವರ್ಡನ್ನು ಹಾಕಬೇಕು. ಪಾಸ್ವರ್ಡ್ನ ಟೈಪ್ ಮಾಡಿದ ತಕ್ಷಣ ಸೈನ್ ಇನ್ ಮಾಡುತ್ತೆ. ಸೈನ್ ಇನ್ ಆದಮೇಲೆ ಕರೆಂಟ್ ಲೊಕೇಶನ್ನ ಈ ಥರ ಎಲ್ಲ ಸರ್ವಿಸ್ಗಳು ಓಪನ್ ಆಗ್ತವೆ. ಇದಾದಮೇಲೆ ತಾವು ಯಾವ ಸರ್ವಿಸ್ ಬೇಕೋ ಆ ಸರ್ವಿಸ್ ಮೇಲೆ ತಾವು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಯಾವ ಸರ್ವಿಸ್ ಬೇಕು ಆ ಸರ್ವಿಸ್ನ ಈಗ ಒಂದು ಎಲೆಕ್ಟ್ರಿಷಿಯನ್ ಬೇಕು ಅಂದರೆ ಎಲೆಕ್ಟ್ರಿಷಿಯನ್ ಮೇಲೆ ಒತ್ತಿದರೆ ಇಲ್ಲಿ ಒಂದು ಕ್ರಿಯೇಟ್ ಪೋಸ್ಟ್ ಮಾಡೋದಂತ ಬರುತ್ತೆ. ತಾವೊಂದು ಕ್ರಿಯೇಟ್ ಪೋಸ್ಟ್ ಮಾಡಿದರೆ ಈಗ ತಮಗೆ ಯಾವ ಥರ ವರ್ಕ್ ಬೇಕು, ಏನು ಮಾಡೋದಿದೆ ವರ್ಕನ್ನು ಅದ್ರ ಬಗ್ಗೆ ಒಂದು ಸ್ವಲ್ಪ ಬರಿಬೇಕಾಗುತ್ತೆ. ನಾನು ಸ್ವಿಚ್ ರಿಪೇರ್ ಅಂತ ಬರಿತೀನಿ. ಸ್ವಿಚ್ ರಿಪೇರ್ ಅಂತ ಬರೆದು ನಾನು ಪೋಸ್ಟ್ ಮಾಡಿದರೆ ಇದು ಲೊಕೇಶನ್ನ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಬರೆದ್ರೆ ಅವರಲ್ಲಿ ಹೋಗುತ್ತೆ. ನೇಮ್ ಬರೀಬೇಕು, ಯಾವ ಪರ್ಸನಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಡ್ರೆಸ್ ಕೊಟ್ಟರೆ ಪೋಸ್ಟ್ ಕ್ರಿಯೇಟ್ ಆಗುತ್ತೆ. ಸ್ವಿಚ್ ರಿಪೇರ್ ಅಂತೇಳಿ ಪ್ರತಿಯೊಬ್ಬರಿಗೂ ಪೋಸ್ಟ್ ಹೋಗುತ್ತೆ. ಈ ಥರ ತಾವು ಯೂಸರ್ ಆ್ಯಪ್ನ ಯೂಸ್ ಮಾಡ್ಬೋದು. ಧನ್ಯವಾದಗಳು.